ಸಹೋದರ ಆನಂದೇವಪುರ ಅಂದ್ರೆ ನನಗೆ ಹಂಗೆ ಹೋಲಕ್ ಬರ್ತದಪ್ಪ ನಿನಗ ಪತ್ರಿಕಾ ದಿನಾಚರಣೆ ಅದ ಅಣ್ಣ. ಪತ್ರಿಕಾ ದಿನಾಚರಣೆ ಮುಂದಿನ ವರ್ಷ ಬರ್ತದ. SIR ಮತ್ತೆ 20 ವರ್ಷ ಕಾಯ್ಬೇಕಾಗ್ತದ. ಅದಕ್ಕೆ ನನಗೆ ಅದನ್ನು ಅಷ್ಟೇ ಪ್ರಾಮುಖ್ಯತೆ ಅದ. ತಾವು ಲೀಡರ್ ಇದ್ದೀರಿ, ನನಗೆ ಕ್ಷಮಾ ಮಾಡ್ತೀರಿ ಅಂತ ಹೇಳಿ, ನಂಗೆ ಅನುಮತಿ ಕೊಡ್ತೀರಿ ಅಂತ ಹೇಳಿ ನಂಬಿ ಎರಡು ಮಾತಾಡಿ ನಾನು ನಿರ್ಗಮಿಸ್ತೇನೆ. ಸ್ನೇಹಿತರೆ, ಇವತ್ತಿಗೂ ಕೂಡ ಇವತ್ತೆಷ್ಟೋ ರಾಜಕಾರಣಿಗಳ ಬಗ್ಗೆನೂ ಕೂಡ ನಂಬಿಕೆ ಕಡಿಮೆ ಆಗಿರಬಹುದು. ಸಾರ್ವಜನಿಕರ ನಂಬಿಕೆ ನಾವು ಕಳ್ಕೊಂಡಿರಬಹುದು. ಇವತ್ತೆಷ್ಟೋ ಜನ ಸಮಾಜದೊಳಗ ಪತ್ರಿಕೋದ್ಯಮದವರು ಕೂಡ ಪತ್ರಕರ್ತರ ಬಗ್ಗೆ ನಂಬಿಕೆ ಕಳ್ಕೊಂಡಿರಬಹುದು. ಇವತ್ತಿಗೂ ಕೂಡ ಅದೆಷ್ಟೇ ನಂಬಿಕೆ ಜನ ಕಳ್ಕೊಂಡ್ರು ಎಲ್ಲರ ಮಾಧ್ಯಮದೊಳಗೆ ಒಂದು ಲೈನ್ ಎಲ್ಲರ ಹೈಲೈಟ್ ಬಂತು ಅಂದ್ರೆ ತುರಂತ ಇಡೀ ಇಲಾಖೆ ಆ ಜಾಗದ ಮೂಲಕ ಇರ್ತದ. ಇದು ಪತ್ರಕರ್ತರ ತಾಕತ್ ಅಂತ ಹೇಳಿ ನಂಗೆ ಇವತ್ತಿಗೂ ಬಹಳ ಖುಷಿ ಅನಿಸ್ತದ. Sky Sunshine School, step towards better future. Admissions are open. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. ಆ ಪೆನ್ನಿನಲ್ಲಿರ್ತಕ್ಕಂಥ ಶಕ್ತಿ ಇಡೀ ಜಗತ್ತೇ ಬದಲಾವಣೆ ಮಾಡಬಹುದು. ನಿಮ್ಮ ಪೆನ್ನಿನಲ್ಲಿರ್ತಕ್ಕಂಥ ಆ ತಾಕತ್ತು ಈ ಸಮಾಜದಲ್ಲಿರ್ತಕ್ಕಂಥ ಒಂಕಡೊಂಕುಗಳನ್ನ ತಪ್ಪುಗಳನ್ನ ತಿದ್ದುವುದರ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಅದೆಷ್ಟೋ ಒಬ್ಬ ರಾಜಕಾರಣಿ ಮಾಡಲಾರಂತ ಕಾರ್ಯಗಳು ಒಬ್ಬ ಪತ್ರಕರ್ತನು ಕೂಡ ಮಾಡಬಹುದು. ನಾನು ಬಸವ ಕಲ್ಯಾಣದ 2ನೇ ಬಾರಿ ಶಾಸಕನಾಗಿ ಒಬ್ಬ ಸಾಮಾನ್ಯ ಮನೆತನದಿಂದ ಬಂದು ಬಸವ ಕಲ್ಯಾಣದ 2 ಬಾರಿ ಶಾಸಕನಾಗಬೇಕಂದ್ರ ನಾನು ಇವತ್ತಿಗೂ ನಾನು ನೆನೆಸ್ತೇನೆ ಸ್ನೇಹಿತರೆ. ನಾನು ಮೂಲತಃ ನನ್ನ ರಾಜಕಾರಣ ಪ್ರಾರಂಭ ಮಾಡಿದ್ದು ಈ ನೆಲದಲ್ಲೆಲ್ಲ, ಅದು ಕಲಬುರಗಿಯ ನೆಲದಲ್ಲಿ. ವಿಜಯವಾಣಿಯ ಸ್ಥಾನಿಕ ಸಂಪಾದಕರು ವಾದಿರಾಜ್ ವ್ಯಾಸಮುದ್ರ ಸರ್ ಅವರು ನನಗೆ ಗುರ್ತು ಮಾಡಿ ನಾನು ಏನೇ ಕೆಲಸ ಮಾಡಿದ್ರೆ ನನಗವ್ರು ಕರೆದು ಪತ್ರಿಕೆ ಮುಖಾಂತರ ನನಗವ್ರ ಬೆಂಬಲಕ್ಕೆ ನಿಂತಿದ್ದು ನಾನು ಯಾವತ್ತೂ ಅವರಿಗೆ ಮರೆಯುವಂತಿಲ್ಲ. ಯಾವತ್ತು ನಾನು ಬಸವ ಕಲ್ಯಾಣಕ್ಕೆ ಬಂದನು ನನ್ನ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ. ಇಲ್ಲೇ 100 ಕೋಟಿ ಆಸ್ತಿ ಶರಣ ಸಲಕರದಿಲ್ಲ ಅಥವಾ ಬಿಟ್ಟು ಬಂದಲ್ಲೂ ಇಲ್ಲ. ಒಬ್ಬ ಸಾಮಾನ್ಯ ರೈತನ ಮಗ ಇದ್ರೂ ಕೂಡ ವಿಶೇಷವಾಗಿ ಮಾರ್ತಾಂಡ್ ಜೋಶಿ ಅವರಿಗೆ ಹಿಡ್ಕೊಂಡು ಇಲ್ಲಿನ ಎಲ್ಲ ಪತ್ರಕರ್ತರನ್ನು ಕೂಡ ನಾನು 2 ಬಾರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಿ ನಂದ್ರ ಅದರ ಶ್ರೇಯಸ್ಸು ಮಾರ್ತಾಂಡ್ ಜೋಶಿ ಅವರಿಗೆ ಹಿಡ್ಕೊಂಡು ಇಲ್ಲಿನ ಎಲ್ಲಾ ಪತ್ರಕರ್ತರಿಗೂ ಕೂಡ ಸಲ್ತದೆ ಅಂತಕ್ಕಂಥ ಮಾತು ನಾನು ಅಭಿಮಾನದಿಂದ ಹಾಡು ಹೋಗೋಕೆ ನನಗೇನು ತೊಂದರೆ ಇಲ್ಲ. RG Public School English Medium, admissions open, nursery to 8th standard, bus facility available, your child deserve the best education. The 8th school, admissions are open, जहां तालीम से बनेगा आपके बच्चे का रोशन कल. ಸಹಜದ ಒಬ್ಬ ರಾಜಕಾರಣಿ ತಪ್ಪು ಮಾಡಿದ್ರೆ ಪತ್ರಕರ್ತರು ಗುರುತು ಮಾಡಬಾರ್ದಂತೇನಿಲ್ಲ. ನಾನು ಯಾವತ್ತು ಪತ್ರಕರ್ತರು ಏನಾದರೂ ನನ್ನ ಬಗ್ಗೆ ನೆಗೆಟಿವ್ ಬರೆದಾಗ, ನನ್ನ ಬಗ್ಗೆ ತೆಗೆದು ಮಾತನಾಡಿದಾಗ, 4 ವಾಕ್ಯಗಳು ಬರೆದಾಗ ನನಗೆ ಯಾವತ್ತೂ ಕಷ್ಟ ಅಂತ ಹೇಳಿ ಅನಿಸಿಲ್ಲ. ಆ ಮೂಲಕ ಆ ಶಬ್ದಗಳಿಂದ ಆ ವಾಕ್ಯಗಳಿಂದ ನನಗೆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿ ನಾನು ಯಾವತ್ತು ಪಾಸಿಟಿವ್ ಥಿಂಕ್ ಮಾಡ್ತೀನಿ. ನಾನು ಯಾವತ್ತು ನೆಗೆಟಿವ್ ಥಿಂಕ್ ಮಾಡಲ್ಲ ಯಾರ ಬಗ್ಗೆನು. ನನ್ನ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥ ಮನಸ್ಥಿತಿ ನಂದಿತ್ತು ಅಂದ್ರೆ ಕಲಬುರಗಿನಲ್ಲಿ ಹುಟ್ಟು ಬಂದು ಇಲ್ಲಿ ಶಾಸಕನಾಗ್ಲಿಕ್ಕ ಅದು ನನ್ನಿಂದ ಹೆಂಗ್ ಸಾಧ್ಯ ಇತ್ತು? ನಾನು ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ ಅಂದ್ರೆ ಅದು ಅಲ್ಲಿ ಹೆಂಗ್ ಸಾಧ್ಯ? ಅದು ಆಗ್ತದೇನು? ನಾ ಹಂಗಿಲ್ಲ, ಎಲ್ಲ ಆಗ್ತದೆ ಎಂಬುದು ನಾನು ಆಗಲೆಂಬ ನನ್ನ ಧೈರ್ಯದೊಳಗೆ ಇಲ್ಲ. ಕಳ್ಕೊಂಬದಂತೂ ನನ್ನ ಬಳಿ ನನ್ಗೆ ಯಾವತ್ತು ನನ್ನ ಹುಟ್ಟು ಬಂದು ನನಗೆ ಲಾಸ್ ಏನೂ ಇಲ್ಲ. ನಾ ಇಲ್ಲೇನೇ ಪಡ್ಕೊಳ್ಳಕ್ಕೆ ಹುಟ್ಟು ಬಂದವನು. ನಾನು ಲಾಸ್ ಯಾರಿಗಾಗ್ತದ ಅಂದ್ರೆ 1000 ಕೋಟಿ ಒಡೆ ಇದ್ರು, ಅದು ಹೊಲ ಕಳ್ಕೊಂಡ್ರು, ಮನಿ ಕಳ್ಕೊಂಡ್ರು, ಏನಾರೇ ಆಗ್ಬೋದು. ಆದ್ರೆ ಶರಣು ಸಲಗರ್ ಮಾತ್ರ ಏನಾರೇ ಆಗ್ಬೇಕಂದ್ರೆ ಫೈದಾನೇ ಆಗ್ಬೇಕು, ಲಾಸ್ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಸ್ನೇಹಿತರ, ಪತ್ರಕರ್ತರು ಎಲ್ಲರಿಗೂ ನಾನು ವಿನಂತಿಯನ್ನ ಮಾಡ್ತೇನೆ. ತಾವು ಬಸವ ಕಲ್ಯಾಣದಲ್ಲಿ ವಿಶೇಷವಾಗಿ ಪತ್ರಕರ್ತರು ಎಲ್ಲರೂ ಒಬ್ಬ ಸಹೋದರರಂತೆ
ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀರಿ. ಆ ನಂಬಿಕೆ ನನಗೆ ಇವತ್ತಿಗೂ ಇದೆ, ಮುಂದೂ ಕೂಡ ಆ ನಂಬಿಕೆ ನನಗಿರ್ತದೆ. ಹಾಗಾಗಿ ಇನ್ನೂ ಇದು ಬಸವ ಕಲ್ಯಾಣ, ಇದು 224 ಮತಕ್ಷೇತ್ರದೊಳಗ ನಾನು ಶಾಸಕ ಇದ್ದೇನೆ ಅಂದ್ರೆ ನನಗೂ ಗರ್ವ ಇರ್ಬೇಕು, ನಾನು ಬಸವ ಕಲ್ಯಾಣ ಶಾಸಕ ಅಂತ ಹೇಳಿ. ಬೀನಾರವರು ಹೇಳ್ತಾರೆ ಎಷ್ಟೋ ಸಲ, ನಾನು ಬಸವ ಕಲ್ಯಾಣ MLA ಅಪ್ಪ, ನಾನು ಚಿಂಚೋಳಿ, ಜೇವರ್ಗಿ, ಸುರ್ಪುರ, ಶಾಪುರ MLA ಅಲ್ಲ, ನಾ ಬಸವ ಕಲ್ಯಾಣ MLA ಅಂತ ಹೇಳಿ ಅಭಿಮಾನದಿಂದ ಹೇಳ್ತಿರು. ಆ ರೀತಿ ಕೂಡ ಸಮಸ್ತ ಎಲ್ಲ ನನ್ನ ಪತ್ರಿಕಾ ಬಳಗದ ಸ್ನೇಹಿತರಿಗೆ ನೀವು ಕೂಡ ನಾನು ಬಸವ ಕಲ್ಯಾಣ ನೆಲದ ಪತ್ರಕರ್ತ ಅಂತಕ್ಕಂಥ ಗರ್ವ ಮತ್ತು ಅಭಿಮಾನ ನಿಮ್ಮೆಲ್ಲರಿಗಿರಬೇಕು. At Noble Public School, we ignite the spark of wonder and celebrate every success. Noble Public School, dream big, learn here. मेहनत का इनाम 2 लाख रुपए, 12 साल फ्री एजुकेशन, सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಬಸವ ಕಲ್ಯಾಣ ಅಂತಕ್ಕಂಥದ್ದು ಇಡೀ ಜಗತ್ತು ಬಸವ ಕಲ್ಯಾಣ ಕಡೆ ನೋಡಬೇಕು. ಎಲ್ಲಾ ರಸ್ತೆಗಳು ಬಸವ ಕಲ್ಯಾಣದ ಕಡೆ ಅಂತೇಳಿ ಏನೇನೋ ಕನಸುಗಳು ಇಟ್ಕೊಂಡು ಅನುಭವ ಮಂಟಪ ಆಗಿರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರ ಶಿವಸೃಷ್ಟಿ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇನ್ನೂ ಅನೇಕ ಕೆಲಸಗಳನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ, ನಾನು ಯಾವತ್ತೂ ನನ್ನ ಸಹಕಾರ ನಿಮ್ಮ ಜೊತೆ ಯಾವತ್ತೂ ಇರ್ತದೆ. ನಾನು ಶಾಸಕ ಸ್ಥಾನ ಅಂತಕ್ಕಂಥದ್ದು ಇದೇನು ಬಸವ ಕಲ್ಯಾಣ ರಾಜರ ಹುದ್ದೆ ಅಂತ ಹೇಳಿ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ಯಾಕಂದ್ರೆ ಹೋರಾಟದ ಮುಖಾಂತರ ನಾನು ಬಂದವನು, ಹೋರಾಟದ ಮನೋಭಾವನೆ ಇಟ್ಕೊಂಡು ನಾನು ಈ ಮಟ್ಟಕ್ಕೆ ಬಂದವನು. ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ. ಮತ್ತು ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ಆದಷ್ಟು ಬೇಗನೆ ಪತ್ರಿಕಾ ಭವನಕ್ಕೊಂದು ಸ್ಥಳ ನೋಡಿ ಆನಂದ್ ದೇವಪ್ಪ ಅವರು ನನಗೆ ಹೇಳಿದ್ರ ವಿಷಯ ಗಮನಕ್ಕೆ ತಂದರು. ಸ್ಥಳ ನೋಡಿ, ಸ್ಥಳ ಪತ್ರಕರ್ತರ ಸಲುವಾಗಿ ಮೀಸಲಿಟ್ಟು ಅದಕ್ಕೆ ಅನುದಾನ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಹುದು. KKRDದೊಳಗೆ ನನಗೆ ಅನುದಾನ ಕೊಡ್ಲಿಕ್ಕೆ ಅವಕಾಶ ಅದ. ಹಾಗಾಗಿ ಯಾವತ್ತೂ ಆ ಮಾತಿಗೆ ನಾನು ಸಿದ್ಧನಿದ್ದೇನೆ, ಪತ್ರಕರ್ತರ ಭವನ ನಿರ್ಮಾಣ ಮಾಡ್ಲಿಕ್ಕಾಗಿ. ಅದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿಯೂ ಕೂಡ ನನ್ನ ಕಡೆಯಿಂದ ಏನ್ ಸಾಧ್ಯ ಆಗ್ತದ ಆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಮತ್ತೊಂದು, ಮಳೆ ಬಂದು ಬಸವ ಕಲ್ಯಾಣದ ಮುಖ್ಯ ರಸ್ತೆ ಹಾಳಾಗಿರ್ತಕ್ಕಂಥದ್ದು ತಾವು ನೋಡ್ಲತ್ತೀರಿ, ಅದು ಪ್ರತಿಯೊಂದು ಮಾಧ್ಯಮದೊಳಗೂ ತಾವು ನೋಡ್ಲತ್ತೀರಿ. ನಾನು ಈಗಾಗಲೇ ಅದಕ್ಕಾಗಿ ಅಂಬೇಡ್ಕರ್ ಚೌಕ್ನಿಂದ ಅನುಭವ ಮಂಟಪದ ಕ್ರಾಸ್ವರೆಗೆ 2 ಸೈಡ್ 6 ಕೋಟಿ ರೂಪಾಯಿ CRF ದೊಳಗೆ ನಾನು ಪ್ರಪೋಸಲ್ ಕೊಡ್ತೀನಿ. ಕೆಲವೇ ದಿವಸದೊಳಗೆ ಟೆಂಡರ್ ಆಗಿ 6 ಕೋಟಿದೊಳಗೆ ಆ ರಸ್ತೆ ನಿರ್ಮಾಣ ಆಗ್ತದ. ತಮ್ಗೆ ಯಾರಿಗೂ ಅದ್ರ ಬಗ್ಗೆ ಸ್ವಲ್ಪ ದಿವಸ ತಕ್ಲೀಫ್ ನಾವು ಎಲ್ಲರೂ ತಗೋಬೇಕಾಗ್ತದ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೇನೆ. ಹಾಗಾಗಿ ಯಾವ ರೀತಿ 2 ಬಾರಿ ಶಾಸಕನಾಗುವವರೆಗೆ ನನ್ನೆಲ್ಲ ಪತ್ರಕರ್ತರ ಸ್ನೇಹಿತರ ಸಹಕಾರ ನನಗಿತ್ತು, ಸದಾ ಮುಂದೆ ಕೂಡ ಇದೇ ರೀತಿ ಇರಲಿ. ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನ ಮತ್ತೊಮ್ಮೆ ಶುಭ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೇನೆ.